Hello, welcome friends. Welcome to the channel Maths Magic for KSET. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಎಲ್ಲರೂ ಪ್ರಿಪ್ರೇಷನ್ ಚೆನ್ನಾಗಿ ನಡೀತಾ ಇದೆ ನೋಡಿ. ಲಾಸ್ಟ್ ಮಿನಿಟ್ ಇರೋ 5-6 ದಿನದಲ್ಲಿ ರಿಯಲ್ ಅನಾಲಿಸಿಸ್ನಲ್ಲಿ ಯಾವೆಲ್ಲ ಟಾಪಿಕ್ಸ್ನ ನೀವು ರಿವೈಸ್ ಮಾಡ್ಕೋಬೇಕು ಅಂತ ಹೇಳ್ತಾ ಹೋಗ್ತೀನಿ ನೋಡಿ. ಇಂಪಾರ್ಟೆಂಟ್ ಟಾಪಿಕ್ಸ್ ಇದೆ, ಇದನ್ನು ಯಾವುದೇ ಕಾರಣಕ್ಕೂ ಮಿಸ್ ಮಾಡದೇ ಇರೋವಂಥ ಟಾಪಿಕ್ಸ್ ನೋಡಿ. ಫಸ್ಟು ಸೀಕ್ವೆನ್ಸ್ ಆ್ಯಂಡ್ ಸೀರೀಸ್ ಆಫ್ ರಿಯಲ್ ನಂಬರ್ಸ್ ಏನಿದೆಯಲ್ಲ, ಅದರಲ್ಲಿ ಕನ್ವರ್ಜೆಂಟ್ ಸೀಕ್ವೆನ್ಸ್, ಲಿಮಿಟ್ ಸುಪ್ರಿಮಮ್ ಆ್ಯಂಡ್ ಇನ್ಫಿಮಮ್, ಸಮ್ ಆಫ್ ಸೀರೀಸ್, ಲಿಮಿಟ್ ಕಂಪ್ಯಾರಿಸನ್ ಟೆಸ್ಟ್ ಆ್ಯಂಡ್ ರೇಷಿಯೋ ಟೆಸ್ಟ್ ಅದೇ ಇದಾವಲ್ಲ. ಕಾಚಿ ರೂಟ್ ಟೆಸ್ಟ್, ಪಿ ಟೆಸ್ಟ್, ಲೆಬಿನಿಸ್ ಟೆಸ್ಟ್, ಹೌದಾ. ಕಾಚಿಸ್ ಫಸ್ಟ್ ಥಿಯರಮ್, ಸೆಕೆಂಡ್ ಥಿಯರಮ್ ಅವೆಲ್ಲ ಇದರಲ್ಲಿ ಬರ್ತವೆ. ಈ ಕಂಪ್ಯಾರಿಸನ್ ಟೆಸ್ಟ್ ಆ್ಯಂಡ್ ರೇಷಿಯೋ ಟೆಸ್ಟಲ್ಲಿ ಬರ್ತವೆ. ಸೊ ಸೀಕ್ವೆನ್ಸ್ ಆ್ಯಂಡ್ ಸೀರೀಸ್ ಟಾಪಿಕಲ್ಲಿ ಇವು 4 ವಿತೌಟ್ ಮಿಸ್ ನೀವು ರಿವೈಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನೋಡಿ, ಲಿಮಿಟ್ ಕಂಟಿನ್ಯೂಟಿ ಆ್ಯಂಡ್ ಡಿಫ್ರೆನ್ಷಿಯಬಿಲಿಟಿಯಲ್ಲಿ ಇದರಲ್ಲಿ ಕಂಟಿನ್ಯೂಟಿ ಮತ್ತು ಡಿಫ್ರೆನ್ಷಿಯಬಿಲಿಟಿ, ಹೌದಾ. ಯಾವ ಕಂಡೀಷನಲ್ಲಿ ಕೊಟ್ಟಿರೋ ಸೀಕ್ವೆನ್ಸ್ ಕಂಟಿನ್ಯೂಟಿ ಇರುತ್ತೆ, ಡಿಫ್ರೆನ್ಷಿಯಬಿಲಿಟಿ ಇರುತ್ತೆ. ಯೂನಿಫಾರ್ಮ್ ಕಂಟಿನ್ಯೂಟಿ ಏನು, ಇದು ಮೀನ್ ವ್ಯಾಲ್ಯೂಮ್ ಥಿಯರಮ್ ನೋಡಿ. ನೀವು ಇದನ್ನು ನೋಡ್ಬೋದು ಅಥವಾ ಸ್ಕಿಪ್ ಮಾಡ್ಬೋದು, ಬಟ್ ಇವೆರಡನ್ನು ಮಾತ್ರ ವಿತೌಟ್ ಮಿಸ್ ಕಂಪಲ್ಸರಿ ರಿವೈಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ರೇಮನ್ ಇಂಟಿಗ್ರೇಷನ್ ಆ್ಯಂಡ್ ಬೌಂಡೆಡ್ ವೇರಿಯೇಷನ್, ಇದರಲ್ಲಿ ಏನಿಲ್ಲ, ಕೆಲವೊಂದು ಇಂಪಾರ್ಟೆಂಟ್ ರಿಸಲ್ಟ್ಸ್ ಇದ್ದಾವೆ, ಹೌದಾ. ಒಂದು 4ರಿಂದ 5 ತುಂಬಾ ಇಂಪಾರ್ಟೆಂಟ್ ರಿಸಲ್ಟ್ಸ್ ಇದ್ದಾವೆ. ಆ ರಿಸಲ್ಟ್ಸ್ನ ನೋಡಿಕೊಂಡ್ರೆ ಸಾಕು, ಇದರಲ್ಲಿ ಯಾವುದೇ ರೀತಿ ಕ್ವಶನ್ ಕೊಟ್ಟರು ನೀವು ಸಾಲ್ವ್ ಮಾಡ್ತೀರಾ. ಓಕೆ. ನೆಕ್ಸ್ಟ್ ಕೌಂಟಬಿಲಿಟಿ ಆ್ಯಂಡ್ ಪಾಯಿಂಟ್ ಸೆಟ್ ಟೋಪಾಲಜಿ ನೋಡಿ. ಕೌಂಟಬಿಲಿಟಿ ಮತ್ತು ಪಾಯಿಂಟ್ ಸೆಟ್ ಟೋಪಾಲಜಿಯಲ್ಲಿ ಸ್ಟೇಟ್ಮೆಂಟ್ಸ್ ಇದ್ದಾವೆ, ಒಂದು 10ರಿಂದ 12 ಸ್ಟೇಟ್ಮೆಂಟ್ಸ್ ಇದ್ದಾವೆ. ಆ ಸ್ಟೇಟ್ಮೆಂಟ್ ಬೇಸ್ಡ್ ಟ್ರೂ ಆರ್ ಫಾಲ್ಸಲ್ಲಿ ಕೊಡ್ಬೋದು, ಹೌದಾ. ಸೊ ಹಾಗಾಗಿ ಅವನ್ನ ನೋಡ್ಕೊಳ್ಳಿ. ಇಂಟೀರಿಯರ್ ಪಾಯಿಂಟ್ ಆ್ಯಂಡ್ ಓಪನ್ ಸೆಟ್ ಇದರಲ್ಲೂ ಸ್ಟೇಟ್ಮೆಂಟ್ಸ್ ಇದಾವೆ, ನೋಡ್ಕೊಳ್ಳಿ. ಈ ಕಾಂಪ್ಯಾಕ್ಟ್ ಆ್ಯಂಡ್ ಕನೆಕ್ಟೆಡ್ ಸೆಟ್ ಇದರಲ್ಲೂ ಸ್ಟೇಟ್ಮೆಂಟ್ಸ್ ತುಂಬ ಇಂಪಾರ್ಟೆಂಟ್, ಹೌದಾ. ಇದಕ್ಕಿಂತ ಒಂದು ಪ್ರೀವಿಯಸ್ ವಿಡಿಯೋದಲ್ಲಿ ನಾನು ರಿಯಲ್ ಅನಾಲಿಸಿಸ್ನಲ್ಲಿ ಬರುವಂಥ ಇಂಪಾರ್ಟೆಂಟ್ ಸ್ಟೇಟ್ಮೆಂಟ್ಸು ರಿಸಲ್ಟ್ಸ್ನ ಅಪ್ಲೋಡ್ ಮಾಡಿದ್ದೀನಿ. ಒಂದು ಸರ್ತಿ ನೀವು ಹೋಗಿ ಚೆಕ್ ಮಾಡ್ಕೊಳ್ಳಿ. ಯಾಕೆಂದರೆ ಫಂಕ್ಷನ್ ಆಫ್ ಸೆವರಲ್ ವೇರಿಯೇಬಲ್ಸ್ ಇದನ್ನು ಓದೋರು ಓದ್ಬೋದು. ಈಗ ಲಾಸ್ಟಲ್ಲಿ ಓದ್ತೀನಿ ಅಂದರೆ ಓದೋದು ಬೇಡ, ಮೊದಲೇ ಓದಿದರೆ ಲಿಮಿಟ್ ಆ್ಯಂಡ್ ಕಂಟಿನ್ಯೂಟಿನ ನೋಡ್ಕೊಳ್ಳಿ, ಹೌದಾ. ಬಿಡಬೇಡಿ, ಇದರಲ್ಲಿ ಒಂದು ಕ್ವಶನ್ ಬಂದೇ ಬರುತ್ತೆ. ಈ ಡೈರೆಕ್ಷನಲ್ ಡೆರಿವೇಟಿವ್ ಆ್ಯಂಡ್ ಡಿಫ್ರೆನ್ಷಿಯಬಿಲಿಟಿ ಏನಿದೆಯಲ್ಲ, ಇದನ್ನು ನೀವು ಬೇಕಿದ್ರೆ ಈಗ ಲಾಸ್ಟ್ ಮೂಮೆಂಟಲ್ಲಿ ನೀವು ಮೊದಲೇ ಓದಿದರೆ ಓದ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಓಕೆ. ನೆಕ್ಸ್ಟ್ ಸೀರೀಸ್ ಆ್ಯಂಡ್ ಸೀಕ್ವೆನ್ಸ್ ಆ್ಯಂಡ್ ಸೀರೀಸ್ ಫಂಕ್ಷನ್ ಇದರಲ್ಲಿ ಪಾಯಿಂಟ್ ಕನ್ವರ್ಜೆನ್ಸು, ಯೂನಿಫಾರ್ಮ್ಲಿ ಕನ್ವರ್ಜೆನ್ಸ್ ಇವೆರಡು ತುಂಬ ಇಂಪಾರ್ಟೆಂಟ್, ಹೌದಾ. ಸೊ ಅವೆರಡನ್ನ ನೋಡ್ಕೊಳ್ಳಿ. ಇದು ವರ್ಸ್ಟಸ್ ಎಮ್ ಟೆಸ್ಟ್ ಏನಂತ ಅಷ್ಟೇನು ಟಫ್ ಇಲ್ಲ, ಮೊದಲೇ ಓದಿದರೆ ಓದ್ಕೊಳ್ಳಿ, ಇಲ್ಲ ಹೊಸದಾಗಿ ಓದ್ತೀನಿ ಅಂದರೆ ಬೇಡ, ಓಕೆನಾ. ನಿಮ್ಮ ಬೇಸ್ ಏನಾದರೂ ಸ್ಟ್ರಾಂಗ್ ಇತ್ತು ಅಂದರೆ ಇದರದ್ದು ಸ್ಟೇಟ್ಮೆಂಟ್ ನೋಡ್ಕೊಳ್ಳಿ. ಈ ಸ್ಟೇಟ್ಮೆಂಟ್ ಬೇಸಲ್ಲಿ ನೀವು ಕ್ವಶನ್ನ ಅಟೆಂಪ್ಟ್ ಮಾಡಬಹುದು, ಓಕೆನಾ ಫ್ರೆಂಡ್ಸ್. ಇಷ್ಟು ನೋಡಿ ರಿಯಲ್ ಅನಾಲಿಸಿಸಲ್ಲಿ ಇಂಪಾರ್ಟೆಂಟ್ ಟಾಪಿಕ್ಸ್ ಮೇಲೆ ಅದರಲ್ಲಿ ಬರುವಂಥ ಸಬ್ ಇಂಪಾರ್ಟೆಂಟ್ ಟಾಪಿಕ್ಸ್ನ ನಾನು ಹೇಳಿದ್ದೀನಿ. ಈ ಲಾಸ್ಟ್ 7 ಡೇಸಲ್ಲಿ, ಅಲ್ಲ 7 ಡೇಸ್ ಕೂಡ ಇಲ್ಲ, ಲಾಸ್ಟ್ 4 ಡೇಸಲ್ಲಿ ನೀವೇನು ಮಾಡಿ ಎಲ್ಲನೂ ಒನ್ ಟೈಮ್ ರಿವೈಸ್ ಮಾಡ್ಕೊಳ್ಳಿ. ಡೈಲಿ 2 to 3 ಅವರ್ಸ್ ಕೊಡಿ ನಿಮ್ಮ ಕೋರ್ ಸಬ್ಜೆಕ್ಟ್ಗೆ. ಅದೇ ರೀತಿ ಪೇಪರ್ 1 ಸಬ್ಜೆಕ್ಟ್ಗೆ ಕಂಪಲ್ಸರಿ 1 to 2 ಅವರ್ಸ್ ಕೊಡಿ, ಓಕೆನಾ. ಇದು ರಿಯಲ್ ಅನಾಲಿಸಿಸ್ದು. ನಾನು ನೆಕ್ಸ್ಟು ಲೀನಿಯರ್ ಅಲ್ಜಿಬ್ರಾ, ಮಾಡರ್ನ್ ಅಲ್ಜಿಬ್ರಾ, ಒಟ್ಟಿನಲ್ಲಿ ಎಲ್ಲ ಯೂನಿಟ್ ಮೇಲೂ ಅತಿ ಇಂಪಾರ್ಟೆಂಟ್ ಟಾಪಿಕ್ಸ್ ಯಾವ್ಯಾವ ಇದ್ದಾವೆ ಅವ್ನು ತೊಗೊಂಡು ಬರ್ತೀನಿ. ಜಸ್ಟ್ ರಿವೈಸ್ ಮಾಡ್ಕೊಳ್ಳಿ, ಚೆನ್ನಾಗಿ ಪ್ರಿಪೇರ್ ಆಗಿ. ನಿಮ್ಮ ಸೆಲ್ಫ್ ಕಾನ್ಫಿಡೆನ್ಸ್ ವೀಕ್ ಮಾಡ್ಕೋಬೇಡಿ, ಓಕೆನಾ. ಮಾಡ್ತೀವಿ ಅನ್ನೋ ಛಲ ಇರಲಿ, ಮಾಡ್ತೀವಿ ಅನ್ನೋ ಮನಸ್ಥಿತಿ ಇರಲಿ, ಓಕೆನಾ ಫ್ರೆಂಡ್ಸ್. ಥ್ಯಾಂಕ್ ಯು. ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡಿ. ಎಲ್ರಿಗೂ ಆಲ್ ದ ಬೆಸ್ಟ್.